ಪುಟಾಣಿ 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 ಏನಾಯ್ತು ಅವಳಿಗೆ? ಪುಟಾಣಿ ಎದ್ದೇಳು ಪುಟಾಣಿ. ಪುಟಾಣಿ 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 ಕಣ್ಬಿಡು ಪುಟಾಣಿ. ಏನ್ ಪುಟಾಣಿ? ಪುಟಾಣಿ ಇಲ್ಲಿ ನೋಡು. ಪುಟಾಣಿ ಎದ್ದೇಳು ಪುಟಾಣಿ. ಏನಾಯ್ತು? ಪುಟಾಣಿ ಪುಟಾಣಿ ಏನಾಯ್ತು ಪುಟಾಣಿ? ಹೇಗ್ ಬಂದೆ ಪುಟಾಣಿ? ತಲೆಗೇನು ಪೆಟ್ಟಾಗಿಲ್ಲ ತಾನೆ? ತಲೆಗೆ ಪೆಟ್ಟಾಗಿದ್ರೆ ಇಷ್ಟೊತ್ತಿಗೆ ಸರಿ ಹೋಗಿರ್ತಾಳೆ. ನೀನ ಸುಮ್ನಿರು. ಪುಟಾಣಿ ಏನಾಯ್ತು ಹೇಳು. ಹೌದು, ಬುಕ್ ಶೆಲ್ಫ್ ಹೇಗ್ ಬಿತ್ತು ನಿನ್ ತಲೆ ಮೇಲೆ? ನೀವಿಬ್ರು ಹೀಗೆ ಉಸಿರು ಬಿಡದಿರೋ ಹಾಗೆ ಪ್ರಶ್ನೆ ಕೇಳ್ತಾ ಇದ್ರೆ ಏನ್ ಉತ್ತರ ಕೊಡ್ತಾಳ ಅವಳು? ಪುಟಾಣಿ ಏನಾಯ್ತು? ನಂಗೇನು ನೆನ್ಪಾಗ್ತಾ ಇಲ್ಲ. ಸೂರ್ಯದೇವ, ಧನಂಜಯ ಇಂತಹ ಕ್ಷುದ್ರ ಮಾಯಾಶಕ್ತಿ ಉಪಯೋಗಿಸುತ್ತಾನೆ ಎಂದುಕೊಂಡಿರಲಿಲ್ಲ ನಾನು. ಪುಟಾಣಿಯ ಮೇಲೆ ಅವನ ಆತ್ಮ ಪ್ರವೇಶವಾದರೆ ಅವಳ ದೇಹವನ್ನು ಅವನು ಹೇಗೆ ಬೇಕಾದರೂ ಉಪಯೋಗಿಸಬಹುದು. ಪುಟಾಣಿಗೆ ಅದರ ಅರಿವು ಇರುವುದಿಲ್ಲ. ಹೇಗೆ ತಡೆಯಲಿ ಇದನ್ನು? ನನ್ನಿಂದ ಪುಟಾಣಿಗೆ ನೋವಾಗುತ್ತಿದೆಯಲ್ಲ. ನೆನಪು ಮಾಡ್ಕೋ ಪುಟಾಣಿ, ಹೇಗ್ ಬಿದ್ದೆ ನೀನು? ಸುಮ್ನೆ ಬೀಳಕ್ಕಾಗತ್ತಾ? ಏನಾದ್ರೂ ಮಾಡಿರ್ತೀಯ ನೀನು. ಹೇ, ಅಲ್ಲಿ ನೋಡಿ, ನೈಫ್ ಎಲ್ಲ ಬ್ಲಡ್ ಆಗಿದೆ. ಹೌದು, ಇದು ಆಮ್ರಪಾಲಿದಲ್ವಾ? ರಕ್ತ ಯಾಕಾಗಿದೆ? ಪುಟಾಣಿ ನಿನ್ಗೇನಾದ್ರೂ ಗಾಯ ಆಗಿದೆಯಾ? ಇಲ್ಲ, ನಂಗೇನು ಆಗಿಲ್ಲ. ಇವಳೇ ಏನೋ ಮಾಡಿರ್ಬೇಕು. ಅವಳ ಕೈ ಗಾಯ ಆಗಿದೆ ನೋಡು ಪ್ರದ್ಯುಮ್ನ. ಆಮ್ರಪಾಲಿ ನಿಮಗ್ ಗಾಯ ಆಗಿದೆಯಾ? ತೋರಿಸಿ. ಗಾಯನಾ? ಎಲ್ಲಿ ಯುಕ್ತಿ? ಹೇ, ಈಗ ತಾನೇ ಗಾಯ ಇತ್ತು. ಹೇ ಮಾಯ ಆಗೋಯ್ತು. ಕರೆಕ್ಟ್, ಮ್ಯಾಜಿಕ್. ಎಲ್ಲಿ ಹೋಯ್ತು ಗಾಯ? ಏನಾಯ್ತು? ಏನ್ ಮಾಡ್ದೆ? ನಾನೇನು ಮಾಡಿಲ್ಲ ಯುಕ್ತಿ. ಆಮ್ರಪಾಲಿ ಏನಾಯ್ತು? ಪುಟಾಣಿ ಹೇಗ್ ಬಿದ್ಲು? ಚೂರಿ ಮೇಲೆ ರಕ್ತ ಇದೆ. ಅಂಡ್ ನಿಮ್ ಮುಖದಲ್ಲಿ ನಾನು ಮುಂಚೆ ನೋಡಿಲ್ದಿರೋ ಭಯ ಇದೆ. ನನಗೇನು ಅರ್ಥ ಆಗ್ತಾ ಇಲ್ಲ. ಇವಳಿಗೆ ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ಲ. ಏನೇನೋ ಹೇಳ್ಬಿಡ್ತಾಳೆ, ಆಮೇಲೆ ಪ್ರಾಬ್ಲಮ್ ಆಗ್ಬಿಡತ್ತೆ. ಅದು ಏನಾಯ್ತು ನಾನೇ ಮಾಡಿದ್ದು. ಅವಳು ಬೇಡ ಬೇಡ ಅಂದ್ರು ನಾನೇ ಆ ಚುರಿ ಜೊತೆ ಆಟ ಆಡ್ತಾ ಇದ್ದೆ. ಆಡ್ತಾ ಆಡ್ತಾ ಬಿದೋಯ್ತು. ಮತ್ತೆ ರಕ್ತ ಇದು ಹೇಗ್ ಬಂತು ನೈಫ್ ಮೇಲೆ? ಅದು ರಕ್ತ ಅಲ್ಲ, ಲಿಪ್ಸ್ಟಿಕ್ಗೆ ನೀರ್ ಹಾಕಿದೀನಿ ರಕ್ತ ತರ ಕಾಣಿಸ್ಲಿ ಅಂತ. ಆದ್ರೆ ನೋಡಿದ್ರೆ ರಕ್ತ ಅನ್ಸುತ್ತೆ. ಬೇಕಾದ್ರೆ ಟೇಸ್ಟ್ ಮಾಡಿ ನೋಡು. ಲಿಪ್ಸ್ಟಿಕ್ ಅದು ಅಲ್ವಾ ಆಮ್ರಪಾಲಿ? ಅಷ್ಟಕ್ಕೂ ರಕ್ತ ಎಲ್ಲಿಂದ ಬರುತ್ತೆ? ನಮ್ಗೆ ಯಾರಿಗೂ ಗಾಯನೇ ಆಗಿಲ್ವಲ್ಲ. ನಿಂಗೆ ಮುಂಚೆನೆ ಹೇಳಿಲ್ವ ಪುಟಾಣಿ ಈ ಚೂರಿ ಜೊತೆ ಆಟ ಆಡ್ಬಾರ್ದಂತ? ಅಮ್ಮ ಮಾಡದೆ ಕರೆಕ್ಟ್ ನಿನ್ಗೆ ಪುಟಾಣಿ. ನಾವ್ ನಿನ್ನ ಮುದ್ ಮಾಡಿರೋದೇ ತಪ್ಪು ಅನ್ಸತ್ತೆ. ಏನೋ ನೀನೇ ಮುದ್ ಮಾಡಿ ಬೆಳ್ಸಿರೋ ಹಾಗೆ ಹೇಳ್ತೀಯ. ಪುಟಾಣಿ ಅವ್ನು ಹೇಳದ್ ಸರಿಯಾಗಿದೆ. ಚಾಕು ಜೊತೆ ಆಟ ಆಡ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಸಾರಿ ಅಣ್ಣ. ಏನಾಗ್ತಾ ಇದೆ ನಂಗೆ? ಆಮ್ರಪಾಲಿ ಹತ್ರ ಮಾತಾಡ್ತಿದ್ದೆ, ಇದ್ದಕ್ಕಿದ್ದಾಗ ನೆಲದ ಮೇಲೆ ಬಿದ್ದಿದ್ದೆ. ಅವತ್ತು ಹಾಗೆ ಆಯ್ತು. ಒಂದು ಅರ್ಥನೇ ಆಗ್ತಿಲ್ವಲ್ಲ ನಂಗೆ.
ಎಂತಹ ಕೆಲಸ ಮಾಡಿಬಿಟ್ಟೆ ನಾನು. ಧನಂಜಯನನ್ನು ಈ ಮನೆಗೆ ಕರೆದು ತಂದೆನಲ್ಲ. ಇವರಲ್ಲಿ ಯಾರ ಮೇಲಾದರೂ ಧನಂಜಯ ಆತ್ಮ ಆವಾಹನೆಯಾಗಬಹುದು. ಅವರ ಪ್ರಾಣಕ್ಕೆ ಹಾನಿ ಮಾಡಲು ಹೇಸುವುದಿಲ್ಲ ಅವನು. ತಡೆಯುವ ದಾರಿ ನನಗೆ ಗೊತ್ತಿಲ್ಲ. ಏನು ಮಾಡಲಿ? ಭದ್ರ, ನಿನ್ನ ಮಗಳನ್ನು ನೋಡು, ಹೇಗೆ ಬೆದರುತ್ತಾ ನಿಂತಿದ್ದಾಳೆ. ಏನಂದ್ರೆ, ನಿನ್ನ ಮಗಳಿಗೆ ಗಂಧರ್ವಲೋಕ ಕಂಡು ಕೇಳರಿಯದ ಶಕ್ತಿ ಇದೆ. ಇದೇ ಏನು ಇವಳ ಶಕ್ತಿ? ಪ್ರಭು, ನಿಮ್ಮ ನಗು ನನಗೆ ಕನಸಿನಲ್ಲಿ ಬಂದು ಕಾಡುತ್ತದೆ. ನಿಮ್ಮ ನಗು ಕೇಳಿದವರು ಗಂಧರ್ವರು ದೇವ ಸಂಗೀತಗಾರರು ಎಂದು ಯಾರೂ ನಂಬುವುದಿಲ್ಲ. ನಂಬದಿದ್ದರೆ ಅವರ ನಷ್ಟ ಮಹಾಪ್ರಭು. ನಿಮ್ಮ ಕಂಠ ಎಷ್ಟು ಮಧುರವಾಗಿದೆ. ಆಹಾ ಆಹಾ, ಜ್ಯೇಷ್ಠ ಮಧುವಿನ ಹಾಗೆ. ಭದ್ರ, ಆಮ್ರಪಾಲಿ ಸಾಯುತ್ತಾಳೆ. ಅವಳು ಸತ್ತರೆ ರಾಜಕುಮಾರನನ್ನು ಹೇಗೆ ಕರೆದುಕೊಂಡು ಬರುತ್ತಾಳೆ? ಬಹಳ ಬಡಾಯಿ ಕೊಚ್ಚುತ್ತಿದ್ದೆ, ನನ್ನ ಮಗಳು ಹಾಗೆ ಹೀಗೆ ಎಂದು. ನೋಡುತ್ತಿರು, ನಿನ್ನ ಮಗಳು ನನ್ನ ಕೈಯಲ್ಲಿ ಹೀನಾಯವಾಗಿ ಸಾಯುತ್ತಾಳೆ. ಆಮ್ರಪಾಲಿ ನಿಮ್ಮ ಕೈಯಲ್ಲಿ? ಸಾಧ್ಯವಿಲ್ಲ ಮಹಾಪ್ರಭು. ಏನಂದೆ? ಅದು ಸಾಧ್ಯವೇ ಇಲ್ಲ ಎಂದು ಅವಳು ಅಂದುಕೊಂಡಿದ್ದಾಳೆ ಎಂದು ನಿಮಗೆ ಹೇಳಿದೆ ಮಹಾಪ್ರಭು. ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅವಳಿಗೆ. ಅಂದುಕೊಳ್ಳಲಿ, ಆದರೆ ಅವಳನ್ನು ನರಳಿಸಿ ನರಳಿಸಿ ಸಾಯಿಸುತ್ತೇನೆ. ತನ್ನ ಸುತ್ತಮುತ್ತ ಇರುವ ಯಾವ ಮಾನವರನ್ನು ನಂಬಬಾರದು, ಹಾಗೆ ಮಾಡುತ್ತೇನೆ. ಹುಚ್ಚಿಯಾಗಬೇಕು ಅವಳು, ಹುಚ್ಚಿಯಾಗಬೇಕು. ನಿಮ್ಮ ಹಾಗೆ ಅಂದರೆ ನಿಮ್ಮ ಹಾಗೆ ಬುದ್ಧಿಮತ್ತೆ ಇದ್ದರೆ ಸೋಲುತ್ತಿರಲಿಲ್ಲ ಎಂದೆ. ಧನಂಜಯ ಆಮ್ರಪಾಲಿಯನ್ನು ಕೊಲ್ಲುವ ಪ್ರಯತ್ನದಲ್ಲಿ ರಾಜಕುಮಾರನ ಬಗ್ಗೆ ಮರೆತು ಹೋಗಿದ್ದಾನೆ. ಆಮ್ರಪಾಲಿ, ನನ್ನನ್ನು ಕ್ಷಮಿಸಿಬಿಡು. ಧನಂಜಯನ ದಾಳಿಯನ್ನು ತಡೆಯುವ ಶಕ್ತಿ ನಿನಗಿದೆ ಎಂದು ನಂಬಿದ್ದೇನೆ. ಧನಂಜಯ ನಿನ್ನ ಸ್ನೇಹಿತರ ಮೇಲೆ ಆವಾಹನೆಯಾಗುವುದನ್ನು ತಡೆಯುವ ದಾರಿ ಆದಷ್ಟು ಬೇಗ ಕಂಡು ಹಿಡಿದುಕೋ ಮಗಳೇ. ರಾಜಕುಮಾರನನ್ನು ಉಳಿಸುವ ಶಕ್ತಿ ನಿನ್ನ ಕೈಯಲ್ಲಿದೆ. ನೋಡು ಪುಟಾಣಿ, ಈ ತರ ಮಕ್ಕಳ ಆಟ ಆಡೋ ಹಾಗಿಲ್ಲ. ನೀನೇನ್ ಪುಟ್ಟ ಮಗುನಾ? ಮನೇಲಿ ನಡೀತಾ ಇರೋ ವಿಷಯಗಳಲ್ಲಿ ಆಗ್ಲೇ ಎಲ್ರೂ ಟೆನ್ಷನ್ ಆಗಿದ್ದಾರೆ. ನೀನ್ ಅದನ್ನ ಹೆಚ್ಚಿಸಬಾರ್ದು. ನನ್ನ ತಂಗಿ ಜಾಣೆ ಅಂತ ಅನ್ಕೊಂಡಿದ್ದೀನಿ. ನಾನು ಅನ್ಕೊಂಡಿದ್ನ ಸುಳ್ಳು ಮಾಡ್ಬೇಡ. ಸಾರಿ ಅಣ್ಣ, ಇನ್ಮೇಲೆ ಹಿಂಗ್ ಮಾಡಲ್ಲ. ಗುಡ್. ಆಮ್ರಪಾಲಿಕ ಇದ್ದಕ್ಕಿದ್ದಾಗೆ ವಾಸಿ ಆಗೋಯ್ತು. ಏನ್ ಹೇಳ್ತಿದ್ದೆ ಯುಕ್ತಿ ನೀನು? ನಾವು ಒಳಗಡೆ ಬಂದಾಗ ಇವಳ ಕೈ ಗಾಯ ಆಗಿತ್ತು. ನಾನ್ ಬೃಂದ ಕಡೆ ತಿರುಗಿ ವಾಪಸ್ ನೋಡೋ ಅಷ್ಟರಲ್ಲಿ ಇವಳ ಕೈ ಸರಿ ಹೋಗಿತ್ತು. ನಿನ್ನೇನು ಅಷ್ಟೇ, ಇವಳು ಹಿಂಗೆ ಸ್ನಾಪ್ ಮಾಡಿ ಕಿಟಕಿ ತೆಗೆದ್ಬಿಟ್ಲು. ಏನ್ ಮಾಡಿದ್ಲ ಆಮ್ರಪಾಲಿ? ಸ್ನ್ಯಾಪ್. ಹಾ, ಸ್ನ್ಯಾಪ್. ಹೇ, ನಾವು ಮಾಡೋಣ. ಈ ಕರ್ಟನ್ ಓಪನ್ ಆಗತ್ತಾ ನೋಡೋಣ. ಸ್ನ್ಯಾಪ್ ಸ್ನ್ಯಾಪ್. ಏನು ಆಗ್ತಿಲ್ವಲ್ಲೋ? ಇರು, ನಾನ್ ಟ್ರೈ ಮಾಡ್ತೀನಿ. ಸ್ನ್ಯಾಪ್ ಸ್ನ್ಯಾಪ್ ಸ್ನ್ಯಾಪ್. ಛೇ, ಈ ಮ್ಯಾಜಿಕ್ ವರ್ಕೇ ಆಗ್ತಿಲ್ಲ. ಆನ್ಯ, ನಿನಾದ್. ನನ್ ಮಾತ್ ನಂಬ್ತಾ ಇಲ್ಲ ಅಲ್ವಾ ನೀವು? ನಿಜವಾಗ್ಲೂ ಆಮ್ರಪಾಲಿ ಕೈ ಗಾಯ ಆಗಿತ್ತು.
ಮುಂಚೆ ಇತ್ತು ಅಂತ ಏನ್ ಗ್ಯಾರಂಟಿ? ನಾನ್ ನೋಡಿದೀನಿ, ಅದೇ ಗ್ಯಾರಂಟಿ. ಆಮೇಲೆ ಮಾಯ ಆಗೋಯ್ತು. ಮಾಯ ಆಯ್ತು ಅಂದ್ರೆ ಏನ್ ಅರ್ಥ ಯುಕ್ತಿ? ಇರೋ ಗಾಯ ಹೇಗ್ ಮಾಯ ಆಗತ್ತೆ? ಹಾ, ಮೊದಲನೇ ದಿನಾನು ಆಂಬ್ಯುಲೆನ್ಸ್ ಅಲ್ಲೂ ಹೀಗೆ ಆಗಿತ್ತಲ್ಲ. ಅಲ್ವಾ? ಇವ್ರ ಮೈ ಮೇಲೆ ಯಾವ ಗಾಯನೂ ಇರ್ಲಿಲ್ಲ, ಆಕ್ಸಿಡೆಂಟೇ ಆಗಿಲ್ಲ ಅನ್ನೋ ಹಾಗೆ. ಯುಕ್ತಿ ಹೇಳ್ತಾ ಇರೋದು ಸರಿಗಿದ್ಯಾ? ನೋನೋ, ಏನಾಗಿದೆ ನನ್ಗೆ? ಹುಚ್ಚಿಡಿತಾ ಇರ್ಬೇಕು. ಯುಕ್ತಿ ಸರಿಯಾಗಿ ಮಾತಾಡ್ತಿದ್ದಾಳಂತ ಹೇಳ್ತಿದ್ದೀನಲ್ಲ. ಅಯ್ಯೋ, ಹೇಗೆ ಎಕ್ಸ್ಪ್ಲೈನ್ ಮಾಡಿ ನಾನು? ಈ ಮನೇಲಿ ನಾನೇ ಸುಳ್ಳು ಹೇಳ್ತೀನಿ ಅನ್ಕೊಂಡಿದ್ದೆ, ಆದ್ರೆ ಇವಳು ನನ್ಗಿನ ಜಾಸ್ತಿನೇ ಸುಳ್ಳು ಹೇಳ್ತಾಳೆ. ಅಲ್ವಾ? ಸೊ ಇನ್ಮೇಲೆ ಇವಳನ್ನ ಬೊಗಳಿ ಯುಕ್ತಿ ಅಂತ ಕರಿಬಹುದು. ನಿಮ್ ಯಾರ್ಗೇನ್ ಹೇಳಿದ್ರು ಅರ್ಥ ಆಗಲ್ಲ. ಯೂಸ್ಲೆಸ್ ಪೀಪಲ್ ನೀವು. ಅವಳನ್ನ ರೇಗಿಸ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ. ನನ್ನ ಮಾತು ಕೇಳೋದೇ ಅಲ್ಲ ನೀವು. ಸಾರಿ ಅಣ್ಣ, ನಾವ್ ಆಕ್ಚುಲಿ ಸುಮ್ನೆನೆ ಇರ್ತೀವಿ. ಅವಳೇ ಈ ತರ ಏನೇನೋ ಹೇಳ್ತಾ ಇರ್ತಾಳೆ. ಕೊಡಿಲಿ. ಆಮ್ರಪಾಲಿ, ಈ ಚಾಕು ಪುಟಾಣಿ ಕೈಗೆ ಮತ್ತೆ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಸಿಕ್ಕಿದ್ರೆ ಕಷ್ಟ ಆಗುತ್ತೆ. ತೊಳಿ. ಅವ ತಾನ್ಯ ಹೇಳಿದ ನಿಜಾನ? ಪ್ರದ್ಯುಮ್ನ, ಆಮ್ರಪಾಲಿ, ಛೆ ಏನಾಗಿದೆ ನನಗೆ? ಪ್ರದ್ಯುಮ್ನ ಯುಕ್ತಿನ ಮದುವೆ ಆಗೋದು ಅಮ್ಮ ಹೇಳಿದ್ದಾರೆ ಅಂತ. ಒಂದೊಂದ್ಸಲ ಈ ಪ್ರದ್ಯುಮ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಈ ಮನೆಯವರೆಲ್ಲ ಅವನ ಕೈ ಕಾಲ್ಗೆ ಹಗ್ಗ ಕಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಹೇಳಿದ್ರೆ ಆ ಕಡೆ ಹೋಗ್ತಾನೆ, ಈ ಕಡೆ ಹೇಳಿದ್ರೆ ಈ ಕಡೆ ಬರ್ತಾರೆ. ಬಂದು ನನ್ನ ಪಾಲಿನ ಬೇತಾಳ. ಏನ್ ಯುಕ್ತಿ ನಿನ್ ಹೊಸ ಗಲಾಟೆ? ಹಲೋ, ನಿನ್ನನ್ನೇ ಕೇಳ್ತಾ ಇರೋದು. ಆಮ್ರಪಾಲಿ ಏನೋ ಸರಿ ಇಲ್ಲ. ಇಷ್ಟು ದಿನ ನೀನ್ ಮಾತಾಡಿದ್ದೆ ಅರ್ಥ ಆಗ್ತಿರ್ಲಿಲ್ಲ, ಈಗ ಮಾತಾಡದೆ ಮರ್ತ್ ಹೋಯ್ತಾ? ಅದ್ ಏನ್ ಹೇಳ್ಬೇಕು ಸರಿಯಾಗಿ ಪೂರ್ತಿಯಾಗಿ ಹೇಳು. ಸರಿಗಿಲ್ಲ ಅಂದ್ರೇನು? ನಿನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ, ಬಟ್ ಏನೋ ಸರಿ ಇಲ್ಲ. ನಿನ್ಗೆ ಅವಳು ಕಂಡ್ರೆ ಹೊಟ್ಟೆ ಕಿಚ್ಚು. ಎಲ್ಲಿ ಅವಳು ಪ್ರದ್ಯುಮ್ನನ್ನ ಒಲಿಸ್ಕೊಂಡ್ಬಿಡ್ತಾಳೆ ಅಂತ ಭಯ ನಿನ್ಗೆ. ಡೋಂಟ್ ವರಿ, ಆಗಲ್ಲ, ಏನೂ ಆಗಲ್ಲ. ಪ್ರದ್ಯುಮ್ನ ನಮ್ಮಮ್ಮ ಹೇಳ್ದ ಹಾಗೆ ಮಾಡೋದು. ನಿನ್ನನ್ನೇ ಮದುವೆ ಆಗ್ತಾನೆ ಬಿಡು. 1 ಸೆಕೆಂಡ್ ರಕ್ತ ಇತ್ತು, ನೆಕ್ಸ್ಟ್ ಮೂಮೆಂಟ್ ಇರ್ಲಿಲ್ಲ. ಎಲ್ಲಿ ಹೋಯ್ತು? ಏನಾಗಿದೆ ನಿನ್ಗಿವತ್ತು? ಯಾಕೇನು ಮಾತಾಡ್ತಿಲ್ಲ? ನಾನ್ ಮಾತಾಡಿದ್ರು ಪ್ರಾಬ್ಲಮ್, ಮಾತಾಡದೇ ಇದ್ರು ಪ್ರಾಬ್ಲಮ್ ಅಲ್ವಾ ನಿನ್ಗೆ? ನನ್ ಟೆನ್ಷನ್ ನನಗೆ. ಏನಂತ ಟೆನ್ಷನು?